Hello students, welcome everyone for today's online session. Today I will start with the new chapter, that is chapter 2, biological classification. Okay, in this chapter today I will start with the part 1, that is 5 kingdom classification, which comes under the same unit, diversity in the living world. Okay, so biological classification. ಸೊ ಇಲ್ಲಿ ಕ್ಲಾಸಿಫಿಕೇಷನ್ ಅಂತ ಹೇಳಿದರೆ ಕ್ಲಾಸಿಫೈಯಿಂಗ್ ದ ಆರ್ಗನಿಸಮ್, ವರ್ಗೀಕರಣ ಮಾಡುವಂಥದ್ದು, ವಿಂಗಡಣೆ ಮಾಡುವಂಥದ್ದು. ಆ್ಯನಿಮಲ್ಸನ್ನ ತಗೋತೀರಾ, ಅದನ್ನು ಯಾವೊಂದು ಗ್ರೂಪಿಗೆ ಸೇರುತ್ತೆ ಅಂತ ಈ ಥರ ಡಿವೈಡ್ ಮಾಡಿಕೊಂಡು ನೀವು ಹೋಗ್ತೀರಾ. ಓಕೆ, based on their characters, based on presence of some characters or absence of some characters. Okay, what you'll do is you'll make that organism to come and accommodate in one particular taxon. Okay, adana classification. So Aristotle, okay, Aristotle's classification, he has given a classification. So he was the earliest to attempt a more scientific basis for classification of organism. Okay, so ತುಂಬ ಅರ್ಲಿಯಸ್ಟಲ್ಲಿ ತುಂಬ ಬೇಸಿಕ್ಕಾಗಿ ಒಂದು ಕ್ಲಾಸಿಫಿಕೇಷನ್ನ ಮಾಡ್ತಾರೆ ಬೇಸ್ಡ್ ಆನ್ ದ ಸೈನ್ಸ್. ಓಕೆ, ಹಿ ಕ್ಲಾಸಿಫೈಡ್ ಪ್ಲಾಂಟ್ಸ್ ಇಂಟು ಟ್ರೀಸ್, ಶ್ರಬ್ಸ್ ಆ್ಯಂಡ್ ಹರ್ಬ್ಸ್. ಪ್ಲಾಂಟ್ಸನ್ನ ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ಅಂತ ಹೇಳಿದರೆ ಟ್ರೀಸ್, ಶ್ರಬ್ಸ್ ಮತ್ತು ಹರ್ಬ್ಸಲ್ಲಿ ತುಂಬ ಚಿಕ್ಕದಾಗಿರುವಂಥ ಪ್ಲಾಂಟ್ಸನ್ನು ಹರ್ಬ್ಸ್ ಅಂತ ಕರೀತಾರೆ. ಅದರಿಂದ ಸ್ವಲ್ಪ ದೊಡ್ಡದಾಗಿರುವಂಥ ಪ್ಲಾಂಟ್ಸನ್ನು ಶ್ರಬ್ಸ್ ಅಂತ ಕರೀತಾರೆ. ತುಂಬ ಉದ್ದ ಇರೋವಂಥ ಪ್ಲಾಂಟ್ಸನ್ನು ಟ್ರೀಸ್ ಅಂತ ಕರೀತಾರೆ. ದೆನ್ ಮತ್ತು ಆ್ಯನಿಮಲ್ಸನ್ನು 2 ಗ್ರೂಪಲ್ಲಿ ಡಿವೈಡ್ ಮಾಡ್ತಾರೆ, ದೋಸ್ ವಿಚ್ ಹ್ಯಾಡ್ ರೆಡ್ ಬ್ಲಡ್ ಆ್ಯಂಡ್ ದೋಸ್ ದಟ್ ಡಸ್ ನಾಟ್ ಹ್ಯಾವ್ ಅ ರೆಡ್ ಬ್ಲಡ್ ಅಂತ. ಯಾವ ಆ್ಯನಿಮಲ್ಸಲ್ಲಿ ರೆಡ್ ಬ್ಲಡ್ ಇರುತ್ತೆ ಅವ್ರನ್ನ ಒಂದು ಇದಕ್ಕೆ ಸೇರಿಸ್ತಾರೆ, ಯಾರಿಗೆ ರೆಡ್ ಬ್ಲಡ್ ಇರೋದಿಲ್ಲ ಅವ್ರನ್ನ ಇನ್ನೊಂದು ಗ್ರೂಪಲ್ಲಿ ಸೇರಿಸ್ತಾರೆ. ದಿಸ್ ವಾಸ್ ಹಿಸ್ ಬೇಸಿಕ್ ವೇ ಆಫ್ ಕ್ಲಾಸಿಫೈಯಿಂಗ್ ದ ಪ್ಲಾಂಟ್ಸ್ ಆ್ಯಂಡ್ ದ ಆ್ಯನಿಮಲ್ಸ್. ಓಕೆ, ಇಲ್ಲಿ ನೋಡಿ ಆ್ಯನಿಮಲ್ಸ್ನ ರೆಡ್ ಬ್ಲಡ್ ಸೆಲ್ ಆಯಿತಾ ಇಲ್ಲ ಅಂತ, ಅದರಲ್ಲಿ ಸೊ ಇರುವಂಥದ್ದು ಮ್ಯಾಮಲ್ಸ್, ಲಿಸರ್ಡ್ಸ್, ಫಿಶಸ್ ಇವೆಲ್ಲ ಬರುತ್ತೆ. ಮತ್ತು ರೆಡ್ ಬ್ಲಡ್ ಸೆಲ್ಸ್ ಯಾರಲ್ಲಿ ಇರೋದಿಲ್ಲ ಅವರಲ್ಲಿ ಮತ್ತೆ ಹಾರ್ಡ್ ಬಾಡಿಡ್ ಆ್ಯನಿಮಲ್ಸ್ ಮತ್ತು ಸಾಫ್ಟ್ ಬಾಡಿ ಇರುವಂಥ ಆ್ಯನಿಮಲ್ಸ್ನ ಮತ್ತೆ ಡಿವೈಡ್ ಮಾಡ್ತಾರೆ. ಮತ್ತು ಸಾಫ್ಟ್ ಬಾಡಿಯಲ್ಲಿ ಮತ್ತೆ ಶೆಲ್ ಕವರ್ ಆಗೈತಾ ಅಥವಾ ಶೆಲ್ ಕವರ್ ಆಗಿಲ್ಲ. ಶೆಲ್ ಫಿಶಲ್ಲಿ ಶೆಲ್ ಕವರ್ ಆಗಿರುತ್ತೆ ಆ್ಯಂಡ್ ಸಾಫ್ಟ್ ಒನ್ ವಿತೌಟ್ ಶೆಲ್ ಈಸ್ ಅ ಜೆಲ್ಲಿ ಫಿಶ್. ಈ ಥರ ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಬಟ್ ಇಟ್ ವಾಸ್ ವೆರಿ ಬೇಸಿಕ್ ಆ್ಯಂಡ್ ಇಟ್ ವಾಸ್ ಟೂ ತುಂಬಾ ಬೇಸಿಕ್ ಆಗಿತ್ತು. ಸೊ ಇದನ್ನು ಅಷ್ಟೊಂದಾಗಿ ಜಾಸ್ತಿ ಇದು ಮಾಡಲಿಲ್ಲ. ಓಕೆ, ಇಟ್ ವಾಸ್ ನಾಟ್ ಕನ್ಸಿಡರ್ಡ್ ಅಟ್ ಮೋಸ್ಟ್. Then next is 2 kingdom classification. This was proposed by Linnaeus in the year 1758. Carolus Linnaeus, I said he has given a book. Okay, so this system classifies organisms into 2 kingdoms called as Plantae and Animalia. ಹೋಲ್ ಆರ್ಗ್ಯಾನಿಸಮ್ಸ್, ಇಡೀ ಪ್ರಪಂಚದಲ್ಲಿ ಇರುವಂಥ, ಯೂನಿವರ್ಸಲ್ಲಿ ವರ್ಲ್ಡಲ್ಲಿ ಇರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ನ 2 ಪಾರ್ಟಲ್ಲಿ ಡಿವೈಡ್ ಮಾಡ್ತಾರೆ. ಎಲ್ಲ ಪ್ಲಾಂಟ್ಸನ್ನ ಕಿಂಗ್ಡಮ್ ಪ್ಲಾಂಟೆಯಲ್ಲಿ ಸೇರಿಸ್ತಾರೆ, ಎಲ್ಲ ಆ್ಯನಿಮಲ್ಸನ್ನ ಕಿಂಗ್ಡಮ್ ಆ್ಯನಿಮೇಲಿಯಾದಲ್ಲಿ ಸೇರಿಸ್ತಾರೆ. ಸೊ ಐ ಹ್ಯಾವ್ ಟೋಲ್ಡ್ ಯು ದಟ್ ಕಿಂಗ್ಡಮ್ ಇಸ್ ದ ಹೈಯೆಸ್ಟ್ ಟ್ಯಾಕ್ಸಾನ್. ತುಂಬ ಎಲ್ಲ ಟ್ಯಾಕ್ಸಾನ್ಗಿಂತ ಅದು ತುಂಬ ಹೈಯೆಸ್ಟ್ ಲೆವೆಲಲ್ಲಿ ಬರುವಂಥ ಟ್ಯಾಕ್ಸಾನ್ ಇದು. ಓಕೆ, ಸೊ 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಏನು ಹೇಳುತ್ತೆ ಮತ್ತು ಅದನ್ನು ಹೇಳಿದ್ದೀನಿ. ಡ್ರಾಬ್ಯಾಕ್ಸ್ ಏನೇನು ಅದು ಕೆಲವೊಂದನ್ನು ಹೇಳೋದಿಲ್ಲ. ಅದು ದಿಸ್ ಪರ್ಟಿಕ್ಯುಲರ್ ಕ್ಲಾಸಿಫಿಕೇಷನ್ ಡಿಡ್ ನಾಟ್ ಇನ್ಕ್ಲೂಡ್ ಆಲ್ ದಿಸ್. ಸೊ ಅದಕ್ಕೋಸ್ಕರ ಇದನ್ನು ಡಿಸ್ಅಪ್ರೂವ್ ಮಾಡ್ತಾರೆ, ಡಿಸ್ಅಗ್ರಿ ಮಾಡ್ತಾರೆ. ಫಸ್ಟ್ ರೀಸನ್ ವಾಸ್ ಪ್ರೊಕ್ಯಾರಿಯಾಟ್ಸ್ ಆ್ಯಂಡ್ ಯೂಕ್ಯಾರಿಯಾಟ್ಸ್. ಪ್ರೊಕ್ಯಾರಿಯಾಟ್ಸ್ ಅಂತ ಹೇಳಿದ್ರೆ ಯಾರಲ್ಲಿ ಐ ಹ್ಯಾವ್ ಟೋಲ್ಡ್ ಯು ಡ್ಯೂರಿಂಗ್ ಮೈ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್. So those animals which are not having a proper nuclear membrane, okay, and ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಎಲ್ಲನೂ ಕೂಡ ಸೇಮ್ ಇರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ, ನ್ಯೂಕ್ಲಿಯಸ್ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ, ಅವ್ರನ್ನ ಪ್ರೊಕ್ಯಾರಿಯಾಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಲ್ ಆರ್ಗನಲ್ಸ್ ಎಲ್ಲ ಇರೋದಿಲ್ಲ, ಯಾರಲ್ಲಿ ಇರುತ್ತೆ ಅದನ್ನು ಯೂಕ್ಯಾರಿಯಾಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಾರ್ ಪ್ರೊಕ್ಯಾರಿಯಾಟ್ಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಸಯಾನೋಬ್ಯಾಕ್ಟೀರಿಯಾ. ಫಾರ್ ಯೂಕ್ಯಾರಿಯಾಟ್ಸ್ ಫಂಗೈ, ಮಾಸಸ್, ಫನ್ಸ್, ಜಿಮ್ನೋಸ್ಪಮ್ಸ್ ಮತ್ತು ಏಂಜೋಸ್ಪಮ್ಸ್. ಇದನ್ನೆಲ್ಲ ನೀವು ಒಂದೊಂದಾಗಿ ಸ್ಟಡಿ ಮಾಡ್ತೀರಾ ಇವಾಗ. These were included under plants. It is based on the presence of cell wall, but prokaryotes and eukaryotes are widely differed in other features. Okay, so what he said was, okay, ಇದು ಪ್ರೊಕ್ಯಾರಿಯಾಟ್ಸು ಯೂಕ್ಯಾರಿಯಾಟ್ಸ್ ಬಗ್ಗೆ ಅವರು ಅಷ್ಟೊಂದು ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ. ಜಸ್ಟ್ ಪ್ಲಾಂಟ್ಸ್, ಆ್ಯನಿಮಲ್ಸ್ ಅಂತ ಹೇಳ್ಬಿಟ್ಟಿದ್ರೆ ಎಲ್ಲನೂ ಕೂಡ ಪ್ಲಾಂಟ್ಸಲ್ಲಿ ಸೇರಿಸಿದ್ದಾರೆ. ಸೊ ಬಟ್ ಪ್ಲ್ಯಾಂಟ್, ಇದು ಫಂಗೈ ಇಸ್ ನಾಟ್ ಅ ಪ್ಲ್ಯಾಂಟ್, ಮಾಸಸ್ ಇವೆಲ್ಲ ಪ್ಲ್ಯಾಂಟ್ ಬರೋದಿಲ್ಲ. ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಇಸ್ ಅ ಡಿಫ್ರೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್. ದಟ್ ವಾಸ್ ಈಸ್ ಪರ್ಟಿಕ್ಯುಲರ್ ಡ್ರಾಬ್ಯಾಕ್. ಇನ್ನೊಂದು ಏನಪ್ಪ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ, ಇಟ್ ಇನ್ಕ್ಲೂಡೆಡ್ ಯೂನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಇನ್ ಸೇಮ್ ಗ್ರೂಪ್.
ಎರಡಕ್ಕೂ ಕೂಡ ಒಂದೇ ಗ್ರೂಪಲ್ಲಿ ಸೇರಿಸಿದ್ದಾರೆ. ಒಂದು ಸೆಲ್ಲಿಂದ ಫಾರ್ಮ್ ಆಗಿರುವಂಥದ್ದು, ಒಂದರಿಂದ ಜಾಸ್ತಿ ಸೆಲ್ಸಿಂದ ಫಾರ್ಮ್ ಆಗಿರುವಂಥ ಆರ್ಗ್ಯಾನಿಸಮ್ಸ್ನ. ಎಕ್ಸಾಂಪಲ್ ಕ್ಲಮೈಡೊಮೊನಾಸ್ ಆ್ಯಂಡ್ ಸ್ಪೈರೋಗೆರಾ ವೆರ್ ಪ್ಲೇಸ್ಡ್ ಅಂಡರ್ ಆಲ್ಗೆ. ಕ್ಲಮೈಡೊಮೊನಾಸ್ ಇಸ್ ಅ ಸಿಂಗಲ್ ಸೆಲ್ಡ್ ಆಲ್ಗೆ, ಅದು ಪಾಚಿ ಅಂತ ಹೇಳ್ತೀವಲ್ಲ, ಅದು ಸಿಂಗಲ್ ಸೆಲ್ಲಿಂದ ಫಾರ್ಮ್ ಆಗಿರುವಂಥದ್ದು. ಸ್ಪೈರೋಗೆರಾ ಕೊಲೋನಿಯಲ್ ಫಾರ್ಮಲ್ಲಿ ಅದು. ಓಕೆ, ಸೊ ಇಟ್ ಡಿಡ್ ನಾಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಹೆಟಿರೋಟ್ರೋಪಿಕ್ ಫಂಗೈ ಆ್ಯಂಡ್ ಆಟೋಟ್ರೋಪಿಕ್ ಗ್ರೀನ್ ಪ್ಲಾಂಟ್ಸ್. ಮತ್ತು ಇದು ಹೆಟಿರೋಟ್ರೋಪಿಕ್ ಆಟೋಟ್ರೋಪಿಕ್ ಪ್ಲಾಂಟ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಸೊ ಹೆಟಿರೋಟ್ರೋಪಿಕ್ ಫಂಗೈ ಅಂತ ಹೇಳಿದ್ರೆ, ಸೊ ದ ಫಂಗೈ ವಿಚ್ ಡಿಪೆಂಡ್ಸ್ ಆನ್ ಅದರ್ಸ್ ಫಾರ್ ಫುಡ್, ದೇ ಆರ್ ಕಾಲ್ಡ್ ಆಸ್ ಹೆಟಿರೋಟ್ರೋಪಿಕ್. ಹೆಟಿರೋ ಮೀನ್ಸ್ ಅದರ್ಸ್, ಡಿಫ್ರೆಂಟ್, ದೇ ಡಿಪೆಂಡ್ ಆನ್ ಡಿಫ್ರೆಂಟ್ organisms. Auto means they prepare their own food, like photosynthetic plants or green plants. Okay, so fungi have chitinous cell wall. Fungus ಅಲ್ಲಿ chitinous cell wall ಇರುತ್ತೆ, while the plants have cellulosic cell wall. ಇದನ್ನ ಎಲ್ಲ ಇದು ಹೇಳಿಲ್ಲ. ಓಕೆ, ಪ್ಲಾಂಟ್ಸ್ ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ, ಕ್ಲಿಯರ್ ಕಟ್ಟಾಗಿ ಅದನ್ನು ಏನು ಡಿಫ್ರೆನ್ಸ್ ಅಂತ ಹೇಳಲಿಲ್ಲ. ಸೆಲ್ ವಾಲ್ ಬೇರೆ ಇರುತ್ತೆ, ಎಲ್ಲದಕ್ಕೂ ಪ್ಲಾಂಟ್ಸಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಆದರೆ ಫಂಗಸಲ್ಲಿ ಅಂದರೆ ಸೊ ಬೂಸ್ಟ್ ಅಂತ ಹೇಳ್ತೀವಿ ಯೂಸ್ವಲಿ. ಓಕೆ, ಅದರಲ್ಲಿ ಕೈಟಿನಿಂದ ಫಾರ್ಮ್ ಆಗಿರುತ್ತೆ ಸೆಲ್ ವಾಲು. ಅದೇ ನಿಮಗೆ ಪ್ಲಾಂಟ್ಸಲ್ಲೆಲ್ಲ ಸೆಲ್ಯುಲೋಸಿಂದ ಫಾರ್ಮ್ ಆಗಿರುತ್ತೆ. ಇದೆಲ್ಲನೂ ಕೂಡ ಇದು ಕ್ಲಿಯರಾಗಿ ಹೇಳೋದಿಲ್ಲ, ಇದು ಕೆಲವೊಂದು ಡಿಫ್ರೆನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು 2 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಯೂಶ್ವಲಿ ಅಪ್ರೂವ್ ಮಾಡಲಿಲ್ಲ. ಓಕೆ, ಆ್ಯಂಡ್ ಇಟ್ ಈಸ್ ನಾಟ್ ಫಾಲೋಡ್ ಮಚ್. ಸೊ ನೆಕ್ಸ್ಟ್ ಇಸ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅನ್ನೋದು ನೆಕ್ಸ್ಟ್ ಥರ್ಡ್ ಕ್ಲಾಸಿಫಿಕೇಷನು ಬರುತ್ತೆ. ಸೊ ದಿಸ್ ವಾಸ್ ಪ್ರಪೋಸ್ಡ್ ಬೈ R.H. ವಿಟ್ಟೇಕರ್ ಇನ್ ದ ಇಯರ್ 1969. ಸೊ ಇಟ್ ಇನ್ಕ್ಲೂಡ್ಸ್ ಮೊನೇರಾ. ಇದರಲ್ಲಿ 5 ಕಿಂಗ್ಡಮ್ ಯಾವ್ದು ಅಂತ ಹೇಳಿದರೆ, ಫಸ್ಟ್ ಕಿಂಗ್ಡಮ್ ಇಸ್ ಮೊನೇರಾ, ನೆಕ್ಸ್ಟ್ ಇಸ್ ಪ್ರೊಟೆಸ್ಟಾ, ದೆನ್ ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ ಆ್ಯಂಡ್ ಕಿಂಗ್ಡಮ್ ಆನಿಮೇಲಿಯಾ. ಈ ಥರ ಎಲ್ಲ ಆರ್ಗ್ಯಾನಿಸಮ್ಸ್ನ ಈ 5 ಕಿಂಗ್ಡಮ್ ಅಂಡರಲ್ಲಿ ಅವರು ಕ್ಲಾಸಿಫೈ ಮಾಡ್ತಾರೆ. ಸೊ ದಿಸ್ ಕ್ಲಾಸಿಫಿಕೇಷನ್ ಇಸ್ ಬೇಸ್ಡ್ ಆನ್ ಸೆಲ್ ಸ್ಟ್ರಕ್ಚರ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಮತ್ತು ಥ್ಯಾಲಸ್ ಆರ್ಗನೈಸೇಷನ್. ಥ್ಯಾಲಸ್ ಅಂತ ಹೇಳಿದರೆ ಥ್ಯಾಲಸ್ ಈಸ್ ದ ಪ್ಲಾಂಟ್ ಬಾಡಿ ಆಫ್ ದ ಫಂಗಸ್ ಆ್ಯಂಡ್ ಆಲ್ಗೆ. ಇಟ್ ಈಸ್ ದ ಪ್ಲಾಂಟ್ ಬಾಡಿ ಆಫ್ ದ ಫಂಗಸ್ ಆ್ಯಂಡ್ ಆಲ್ಗೆ. ಆಲ್ಗೆದು ಮತ್ತು ಫಂಗಸ್ಸು ಫಾರ್ಮ್ ಆಗಿರುತ್ತಲ್ಲ, ಆ ಪ್ಲ್ಯಾಂಟ್ ಬಾಡಿ ಯಾವ ಒಂದು ಪಾರ್ಟಿಂದ ಫಾರ್ಮ್ ಆಗಿರುತ್ತೆ ಅನ್ನೋದನ್ನು ಇದು ಹೇಳುತ್ತೆ. ಅದನ್ನು ಥ್ಯಾಲಸ್ ಅಂತ ಹೇಳ್ತೀವಿ. ದ ಪ್ಲ್ಯಾಂಟ್ ಬಾಡಿ ಆಫ್ ಫಂಗಸ್ ಆ್ಯಂಡ್ ಆಲ್ಗೆ ಈಸ್ ಕಾಲ್ಡ್ ಅಸ್ ಥ್ಯಾಲಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಸೊ ಮೋಡ್ ಆಫ್ ನ್ಯೂಟ್ರಿಷನ್ ಏನು, ಅದು ಯಾವ ಥರ ತನ್ನ ಒಂದು ಫುಡ್ ಯಾವ ಥರ ಅದು ಅಬ್ಸಾರ್ಬ್ ಮಾಡಿ ಅದನ್ನು ನ್ಯೂಟ್ರಿಷನ್ ಯಾವ ಥರ ತೊಗೊಳುತ್ತೆ, ತಾನೇ ನ್ಯೂಟ್ರಿಷನ್ ತೊಗೊಳುತ್ತಾ ಅಥವಾ ಬೇರೆ ಆರ್ಗನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಾ, ಮತ್ತು ರೀಪ್ರೊಡಕ್ಷನ್ ಯಾವ ಥರ ಮಾಡುತ್ತೆ, ಮತ್ತು ಇನ್ನೊಂದು ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಏನು ಫೈಲೋಜೆನೆಟಿಕ್ ರಿಲೇಷನ್ ಅಂದರೆ ಫಸ್ಟ್ ಯಾವ ಆರ್ಗನಿಸಮ್ ಇವಾಲ್ವ್ ಆಯಿತು, ಅದರಿಂದ ನೆಕ್ಸ್ಟ್ ಯಾವ್ದು ಇವಾಲ್ವ್ ಆಯಿತು, ಯಾವ ಥರ ಫೈನಲ್ ಆಗಿ ಹ್ಯೂಮನ್ಸ್ ಆರ್ ದ ಮಾಡ್ರನ್ ಆರ್ಗನಿಸಮ್ಸ್, ಹೌ ಫೈನಲಿ ದೇ ಗಾಟ್ ಇವಾಲ್ವ್ಡ್ ಅನ್ನೋದನ್ನು ಎಲ್ಲ ಇದು ತೋರಿಸುತ್ತೆ. ಓಕೆ, ಬೇಸ್ಡ್ ಆನ್ ದಿಸ್ ಆಲ್ ದೀಸ್ ಫ್ಯಾಕ್ಟರ್ಸ್ R.H. ವಿಟ್ಟೇಕರ್ ಕ್ಲಾಸಿಫೈಡ್ ಆಲ್ ದ ಆರ್ಗನಿಸಮ್ಸ್ ಪ್ರೆಸೆಂಟ್ ಆನ್ ದ ಅರ್ತ್ ಇಂಟು 5 ಕಿಂಗ್ಡಮ್ಸ್. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಕ್ಯಾರೆಕ್ಟರ್ಸ್ ಮತ್ತು 5 ಕಿಂಗ್ಡಮ್ ಯಾವ ಥರ ಅದರಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಐತೆ ಅಂತ ಐ ಹ್ಯಾವ್ ಶೋನ್ ಯು ಇನ್ ಟೇಬಲ್ ಹಿಯರ್. ಸೊ ಸೆಲ್ ಟೈಪ್ ಇನ್ ಕೇಸ್ ಆಫ್ ಮೊನೇರಾ ಇಟ್ ಈಸ್ ಪ್ರೊಕ್ಯಾರಿಯೋಟಿಕ್, ಪ್ರೊಟೆಸ್ಟಾ ಈಸ್ ಯೂಕ್ಯಾರಿಯೋಟಿಕ್, ಫಂಗೈಯಲ್ಲೂ ಕೂಡ ಯೂಕ್ಯಾರಿಯೋಟಿಕ್ ಆಗಿರುತ್ತೆ. ಸೊ ಪ್ಲಾಂಟಲ್ಲಿ ಯೂಕ್ಯಾರಿಯೋಟಿಕ್, ಅನಿಮೇಲಿಯಾದಲ್ಲಿ ಯೂಕ್ಯಾರಿಯೋಟಿಕ್. ಸೊ ನಿಮಗೆ ಯೂಕ್ಯಾರಿಯೋಟಿಕ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಡಿಫ್ರೆನ್ಸಿಯೇಷನ್ ಎಲ್ಲದೂ ಕೂಡ ನಾನು ಬ್ರಿಡ್ಜ್ ಕೋರ್ಸಲ್ಲಿ ಹೇಳಿದ್ದೇನೆ. ನೀವು ಫಸ್ಟ್ ಕ್ಲಾಸಸ್ನ ಕೇಳಿದ್ದೇನೆ ನೆಕ್ಸ್ಟ್ ಕ್ಲಾಸ್ ಈ ಕ್ಲಾಸ್ ಸಡನ್ನಾಗಿ ಕೇಳಿದ್ರೆ ಕೆಲವೊಂದು ಟರ್ಮ್ಸ್ನ ನಾನು ಮತ್ತೆ ರಿಪೀಟ್ ಮಾಡೋದಕ್ಕೆ ಆಗುತ್ತೆ, ಬಟ್ ಸ್ಟಿಲ್ ಇನ್ ಡೀಟೇಲ್ ಆಗಿ ಅದರಲ್ಲಿ ಮಾಡಿರ್ತೀನಿ. ಓಕೆನಾ? ಓಕೆ, ಸೊ ಯು ಹ್ಯಾವ್ ಟು ಕಂಪ್ಲೀಟ್ಲಿ ವಾಚ್ ಆಲ್ ದ ವೀಡಿಯೋಸ್ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್. ದೆನ್ ಸೆಲ್ ವಾಲ್ ಯಾವ ಥರ ಇರುತ್ತೆ, ಇಟ್ ಈಸ್ ಅ ಕವರಿಂಗ್ ಲೇಯರ್ ಆಫ್ ಅ ಸೆಲ್ ವಿಚ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಕೇಸ್ ಆಫ್ ಪ್ಲಾಂಟ್ ಸೆಲ್ಸ್. ಇಟ್ ಈಸ್ ಆಬ್ಸೆಂಟ್ ಇನ್ ಕೇಸ್ ಆಫ್ ಆ್ಯನಿಮಲ್ಸಲ್ಲಿ ಸೆಲ್ ಮೆಂಬ್ರೇನ್ ಮಾತ್ರ ಇರುತ್ತೆ. ಇಲ್ಲಿ ಸೆಲ್ಸಿಂದ ಫಾರ್ಮ್ ಆಗಿರೋದಿಲ್ಲ, ಸೆಲ್ ವಾಲಲ್ಲಿ ಏನು ಸೆಲ್ಸ್ ಅಂತ ಇರೋದಿಲ್ಲ, ಬಟ್ ಇಟ್ ಮೇಡ್ ಆಫ್ ಪಾಲಿಸ್ಯಾಕರೈಡ್ ಮತ್ತು ಅಮೈನೋ ಆ್ಯಸಿಡ್ಸಿಂದ ಫಾರ್ಮ್ ಆಗಿರುತ್ತೆ. ಪ್ರೊಟಿಸ್ಟಾದಲ್ಲಿ ಇಟ್ ಈಸ್ ಪ್ರೆಸೆಂಟ್, ಎಲ್ಲದರಲ್ಲೂ ಅಲ್ಲ, ಕೆಲವೊಂದು ಆರ್ಗನಿಸಮ್ಸಲ್ಲಿ ಮಾತ್ರ. ಫಂಗೈಯಲ್ಲಿ ಇಟ್ ಈಸ್ ಪ್ರೆಸೆಂಟ್ ವಿತೌಟ್ ಸೆಲ್ಯುಲೋಸ್, ಪ್ರೆಸೆಂಟ್ ಇರುತ್ತೆ ಆದರೆ ಸೆಲ್ಯುಲೋಸ್ ಇರೋದಿಲ್ಲ. ದೆನ್ ಪ್ಲಾಂಟೆಯಲ್ಲಿ ಇಟ್ ಈಸ್ ಪ್ರೆಸೆಂಟ್ ವಿತೌಟ್ ಸೆಲ್ಯುಲೋಸ್ ಆ್ಯಂಡ್ ಫಾರ್ಮ್ ಆಫ್ ಸೆಲ್ಯುಲೋಸ್. ಇಲ್ಲಿ ಸೆಲ್ಯುಲೋಸ್ ಇರಲ್ಲ, ಇಲ್ಲಿ ಸೆಲ್ಯುಲೋಸ್ ಇರುತ್ತೆ. ಅನಿಮಲ್ಸಲ್ಲಿ ಕಂಪ್ಲೀಟಾಗಿ ಆಬ್ಸೆಂಟ್ ಇರುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್
ಆಬ್ಸೆಂಟ್. ಅದಕ್ಕೇ ಇದಕ್ಕೆ ಪ್ರೋಕ್ಯಾರಿಯೋಟಿಕ್ಸ್ ಗ್ರೂಪಲ್ಲಿ ಸೇರಿಸ್ತೀವಿ. ಯೂಕ್ಯಾರಿಯೋಟಿಕ್ ಅಂದರೆ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಎಲ್ಲದರಲ್ಲೂ ಪ್ರೆಸೆಂಟ್ ಇರುತ್ತೆ. ಅದೇ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅ ಪ್ರೋಕ್ಯಾರಿಯೋಟ್ ಆ್ಯಂಡ್ ಅ ಯೂಕ್ಯಾರಿಯೋಟಿಕ್ ಸೆಲ್. ದೆನ್ ಬಾಡಿ ಆರ್ಗನೈಸೇಷನ್ ಹೆಂಗಿರುತ್ತೆ, ಇದು ಸೆಲ್ಯುಲಾರ್, ಇದರಲ್ಲಿ ಮಾತ್ರ ಸೆಲ್ ಮಾತ್ರ ಇರುತ್ತೆ. ಇದರಲ್ಲೂ ಕೂಡ ಬರೀ ಸೆಲ್ಸ್ ಇರುತ್ತೆ. ಇದು ಒಂದು ಸೆಲ್ಲಿಂದ ಜಾಸ್ತಿ ಸೆಲ್ಲಿಂದ ಫಾರ್ಮ್ ಆಗಿರುತ್ತೆ. ಮಲ್ಟಿ ಸೆಲ್ಯುಲಾರ್ ಲೂಸ್ ಟಿಶ್ಯೂ ಅಂತ ಹೇಳ್ತೀವಿ. ಟಿಶ್ಯೂ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಅ ಸಿಮಿಲರ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ದೆನ್ ಇಲ್ಲಿ ಕೆಲವೊಂದು ಸೆಲ್ಸಲ್ಲಿ ಕೆಲವೊಂದು ಪ್ಲಾಂಟಲ್ಲಿ ಯು ಹ್ಯಾವ್ ಟಿಶ್ಯೂಸ್ ಆ್ಯಂಡ್ ಆರ್ಗನ್. ಟಿಶ್ಯೂ, ಅ ಗ್ರೂಪ್ ಆಫ್ ಟಿಶ್ಯೂ ವಿಲ್ ಡೆವಲಪ್ ಇನ್ ಟು ಅ ಆರ್ಗನ್ ವಿಚ್ ಇಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಆ್ಯಂಡ್ ದೆನ್ ಅನಿಮಿಲಿಯಾದಲ್ಲಿ ಆರ್ಗನ್ ಸಿಸ್ಟಮನ್ನು ನೋಡ್ತೀರಾ ನೀವು. ಯು ಹ್ಯಾವ್ ಲೈಕ್ ರೆಸ್ಪಿರೇಟರಿ ಸಿಸ್ಟಮ್, ಮೋರ್ ದೆನ್ ಒನ್ ಆರ್ಗನ್, ಒಂದರಿಂದ ಜಾಸ್ತಿ 2 ಆರ್ಗನ್ ಆಗಿರ್ಬೋದು, 3 ಆರ್ಗನ್ ಆಗಿರ್ಬೋದು, ಒಂದಕ್ಕೊಂದು ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡುತ್ತೆ. ಸೊ ಎಕ್ಸಾಂಪಲ್ ಹ್ಯೂಮನ್ಸ್, ಹಾರ್ಟ್ ಈಸ್ ರಿಲೇಟೆಡ್ ವಿತ್ ಲಂಗ್ಸ್. ಓಕೆ, ಸೊ ಲಂಗ್ಸ್, ಓಕೆ, ದಟ್ ಲಂಗ್ಸ್, ಹಾರ್ಟ್ ಲಂಗ್ಸ್ ಎರಡು ಕೂಡ ರಿಲೇಟೆಡ್ ಆಗುತ್ತೆ. your kidney is related with liver and kidney is also related with your heart, like that. ಎಲ್ಲನೂ ಕೂಡ ಜೊತೆಗೆ ಕೆಲಸ ಮಾಡುತ್ತೆ. ಅದನ್ನು ಸಿಸ್ಟಮ್ ಅಂತ ಕರಿತೀವಿ, ಆರ್ಗನ್ ಸಿಸ್ಟಮ್. ಓಕೆ, ಸೆಲ್ ಸಿಂಪಲ್ ಆಗಿರುತ್ತೆ. ಸೆಲ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಟಿಶ್ಯೂ is a group of cell having a similar structure and function. Organ is a group of tissue, okay, group of tissue combined to form an organ which is having a similar structure and function. Okay, and organ system, more than one organ will combine and work in an integrated form, and that is called as organ system. Okay, so mode of nutrition, autotrophic ಅಂದರೆ ತನ್ನ ಫುಡ್ಡನ್ನ ತಾನೇ, ಆಟೋ ಮೀನ್ಸ್ ಸೆಲ್ಫ್, it will prepare its own food by a process of photosynthesis or chemosynthesis. ಕೆಲವೊಂದು ಕೆಮಿಕಲ್ಸನ್ನ ಯೂಟಿಲೈಸ್ ಮಾಡಿ ಫುಡ್ಡನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಫೋಟೋಸಿಂಥಸಿಸ್ ನಿಮ್ಗೆ ಗೊತ್ತು. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ದ ಸನ್ಲೈಟ್ ದ ಗ್ರೀನ್ ಪ್ಲಾಂಟ್ಸ್, ಓಕೆ, ದೇ ವಿಲ್ ಅಬ್ಸಾರ್ಬ್ ದ ಕಾರ್ಬನ್ ಡೈಆಕ್ಸೈಡ್ ಟು ಗಿವ್ ಯು ದ ಗ್ಲೂಕೋಸ್ ಆ್ಯಂಡ್ ದ ಆಕ್ಸಿಜನ್. ಅದೇ ಇಲ್ಲ ಪ್ರಾಸೆಸ್ ಇಲ್ಲೂ ಕೂಡ ಆಗುತ್ತೆ. ಮತ್ತು ಕೆಲವೊಂದು ಹೆಟಿರೋಟ್ರೋಪಿಕ್ ಆಗಿರುತ್ತೆ, ಅಂದರೆ ದೇ ಡಿಪೆಂಡ್ ಆನ್ ಅದರ್ ಫಾರ್ ದೇರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಫುಡ್ಗೋಸ್ಕರ. ಸ್ಯಾಪ್ರೋಫೈಟ್ಸ್ ಅಂತ ಹೇಳಿದ್ರೆ ದೇ ಓನ್ಲಿ ಡಿಪೆಂಡ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗನಿಸಮ್. ಕೊಳ್ತೋಗಿರುವಂಥ ಆರ್ಗನಿಸಮ್ಸ್ ಏನಿರುತ್ತೆ ಅದನ್ನು ಮಾತ್ರ ಫೀಡ್ ಮಾಡಿ ತನ್ನ ಒಂದು ಆಹಾರನ ಪಡ್ಕೊಳ್ಳುತ್ತೆ. ಅಂಥ ಆರ್ಗನಿಸಮ್ಸನ್ನು ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಕೆಲವೊಂದು ಪ್ಯಾರಾಸೈಟ್ಸ್ ಆಗಿರುತ್ತೆ. ಪ್ಯಾರಾಸೈಟ್ಸ್ ಮೀನ್ಸ್ ದೀಸ್ ಆರ್ ದ ಆರ್ಗನಿಸಮ್ಸ್ ವಿಚ್ ಡಿಪೆಂಡ್ಸ್ ಆನ್ ಅದರ್ ಆರ್ಗನಿಸಮ್ ಫಾರ್ ಇಟ್ಸ್ ಫುಡ್ ಆ್ಯಂಡ್ ಶೆಲ್ಟರ್. ಬೇರೆ ಯಾವುದೋ ಒಂದು ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನು ಹೋಸ್ಟ್ ಅಂತ ಕರಿತೀವಿ. ಯಾವ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಆರ್ಗನಿಸಮನ್ನ ಹೋಸ್ಟ್ ಅಂತ ಕರಿತೀವಿ. ಓಕೆ, ದೆನ್ ಪ್ರೊಟಿಸ್ಟಾ, ಇಟ್ ಈಸ್ ಆಟೋಟ್ರೋಪಿಕ್ ಮತ್ತು ಫೋಟೋಸಿಂಥೆಟಿಕ್. ಆಟೋಟ್ರೋಪಿಕ್ ಅಂದರೆ ಫೋಟೋಸಿಂಥಸಿಸನ್ನು ಯೂಸ್ ಮಾಡ್ಕೊಂಡು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಮತ್ತು ಹೆಟಿರೋಟ್ರೋಪಿಕ್ಕು ಕೂಡ ಇರುತ್ತೆ ಕೆಲವೊಂದು ಸರಿ. ಇಲ್ಲೂ ಕೂಡ ಹೆಟಿರೋಟ್ರೋಪಿಕ್, ಅದರಲ್ಲಿ ಮತ್ತೆ ಸ್ಯಾಪ್ರೋಫೈಟಿಕ್ಕು ಆರ್ ಪ್ಯಾರಾಸೈಟಿಕ್. ಆ್ಯಂಡ್ ದೆನ್ ಇಲ್ಲಿ ಪ್ಲಾಂಟೇ ಈಸ್ ಕಂಪ್ಲೀಟ್ಲಿ ಆಟೋಟ್ರೋಪಿಕ್ ಆ್ಯಂಡ್ ಫೋಟೋಸಿಂಥೆಸಿಸ್. ಎಲ್ಲ ಪ್ಲಾಂಟ್ಸು ವಿಚ್ ಆರ್ ಗ್ರೀನ್ ಇನ್ ಕಲರ್, ದೇ ವಿಲ್ ಡೆವಲಪ್ ದೇರ್ ಓನ್ ಫುಡ್ ಆ್ಯಂಡ್ ದೇ ವಿಲ್ ಹ್ಯಾವ್ ದೇರ್ ಓನ್ ನ್ಯೂಟ್ರಿಷನ್. ಓಕೆ, ಆ್ಯನಿಮಲ್ಸ್ ಆರ್ ಕಂಪ್ಲೀಟ್ಲಿ ಹೆಟಿರೋಟ್ರೋಪಿಕ್. ಆ್ಯನಿಮಲ್ಸ್ ಯಾವತ್ತೂ ಕೂಡ ತನ್ನ ಆಹಾರನ ತಾನೇ ತಯಾರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದೆಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ಲಾಂಟ್ಸ್ ಮೇಲೆ ಯೂಶ್ವಲಿ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್, ಸಮ್ ಆಫ್ ದ ಆ್ಯನಿಮಲ್ಸ್ ಆರ್ ಹೋಲೋಝೋಯಿಕ್ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ದ ಬಲ್ಕ್ ವಿಚ್ ಯೂಶ್ವಲಿ ಸಾಲಿಡ್ ಫಾರ್ಮಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ತಿನ್ನೋವಂಥದ್ದು, ಆಹಾರನ ತಿನ್ನುವಂಥ ಒಂದು ವೇನ ನಾವು ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ, ಹೋಲೋಝೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೇ ಬಿ ಹ್ಯಾವ್ ಸೀನ್ ದ ಸ್ನೇಕ್ ಏನು ಮಾಡುತ್ತೆ, ಫುಲ್ ಒಂದು ಜಿಂಕೆ ಏನಿರುತ್ತೆ ಅದನ್ನು ಹಾಗೆ ಎನ್ಗಲ್ಫ್ ಮಾಡಿಬಿಡುತ್ತೆ. ಅದನ್ನು ಏನು ಇಟ್ ವಿಲ್ ನಾಟ್ ಕಟ್ ಮಾಡಿ ತಿನ್ನೋದಿಲ್ಲ, ಯಾವ ಥರ ಟೈಗರ್ಸ್, ಲಯನ್ಸ್ ಎಲ್ಲ ತಿನ್ನೋದಿಲ್ಲ. ಆ ಥರ ಫುಲ್ ಆರ್ಗನಿಸಮ್ನೇ ಇನ್ ಹೋಲ್ ಏನು ಮಾಡುತ್ತೆ, ಒಳಗಡೆ ಇಂಜೆಕ್ಷನ್ ಮಾಡ್ಕೊಬಿಡುತ್ತೆ. ಇಟ್ ವಿಲ್ ಟೇಕ್ ಇನ್ಸೈಡ್. ಓಕೆ, ಮತ್ತು ಅದನ್ನು ಕಂಪ್ಲೀಟ್ ಆರ್ಗನಿಸಮ್ನ ಡೈಜೆಸ್ಟ್ ಮಾಡೋವಂಥದ್ದು. ದಿಸ್ ಈಸ್ ಕಾಲ್ಡ್ ಆಸ್ ಹೋಲೋಝೋಯಿಕ್ ಟೈಪ್ ಆಫ್ ನ್ಯೂಟ್ರಿಷನ್. ಓಕೆನಾ. ನೆಕ್ಸ್ಟ್ ಸ್ಯಾಪ್ರೋಫೈಟಿಕ್ ಅಂದರೆ ಐ ಟೋಲ್ಡ್ ಯು ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರೋಂಥ ಕೆಲವೊಂದು ಆ್ಯನಿಮಲ್ಸು ಕೂಡ ಇರುತ್ತೆ. ಓಕೆ, ಸೊ ದೆನ್ ಕಿಂಗ್ಡಮ್ ಮೊನೇರಾ, ಐ ವಿಲ್ ಟೆಲ್ ಯು ಅಬೌಟ್ ದಿಸ್. ಓಕೆ, ಒಂದು ಕಿಂಗ್ಡಮ್ ಮೊನೇರಾ, ಅದರಲ್ಲಿ ಬ್ಯಾಕ್ಟೀರಿಯಾನ ಇನ್ ಡೀಟೇಲಾಗಿ ಸ್ಟಡಿ ಮಾಡ್ತೀರಾ ಇಲ್ಲಿ.
ಸೊ ವಾಟ್ ಈಸ್ ಬ್ಯಾಕ್ಟೀರಿಯಾ? ದೀಸ್ ಆರ್ ದ ಮೋಸ್ಟ್ ಅಬಂಡೆಂಟ್, ಇದರಲ್ಲಿ ಬರುವಂಥ ಒಂದು ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ, ಮೋಸ್ಟ್ ಅಬಂಡೆಂಟ್ ಮೈಕ್ರೋ ಆರ್ಗ್ಯಾನಿಸಮ್. ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಆರ್ ಪ್ರೆಸೆಂಟ್ ಇನ್ ಅ ಹ್ಯಾಂಡ್ ಫುಲ್ ಆಫ್ ಸಾಯಿಲ್ ಏನು ತೊಗೋತೀರಾ ನೀವು ಕೈಯಲ್ಲಿ, ಆ ಒಂದು ಮುಷ್ಟಿಯಲ್ಲಿ ನಿಮಗೆ ಥೌಸಂಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾಸ್ ವಿಲ್ ಬಿ ದೇರ್. ಹಿಯರ್ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಶೇಪ್ ಆಫ್ ದ ಬ್ಯಾಕ್ಟೀರಿಯಾ. ದೇ ಆಲ್ಸೋ ಲೀವ್ ಇನ್ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸ್. ಮತ್ತು ಇದು ನಾರ್ಮಲ್ ಆಗಿ ಇರೋವಂಥ ರೀಜನ್ ಬಿಟ್ಟು ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸಲ್ಲೂ ಕೂಡ ಇರುತ್ತೆ, ಸಚ್ ಆಸ್ ಹಾಟ್ ಸ್ಪ್ರಿಂಗ್ಸಲ್ಲಿ, ಡೆಸರ್ಟ್ಸಲ್ಲಿ, ಸ್ನೋ ಅಲ್ಲಿ, ತುಂಬ ಹೈ ಟೆಂಪ್ರೇಚರ್ ಇರೋದು, ಇಲ್ಲಿ ಬರಗಾಲ ಇರುವಂಥ ಜಾಗದಲ್ಲಿ, ತುಂಬ ಕೋಲ್ಡ್ ಇರೋವಂಥ ಕಂಡೀಷನ್ಸಲ್ಲಿ, ಮತ್ತು ನೀರಲ್ಲೂ ಕೂಡ ವಾಸವಾಗಿರುತ್ತೆ. ತುಂಬ ಎಲ್ಲ ಆಲ್ಮೋಸ್ಟ್ ಆಲ್ ದ ಬ್ಯಾಕ್ಟೀರಿಯಾಸ್ ಆರ್ ಪ್ಯಾರಾಸೈಟ್ಸ್, ಅಂದರೆ ದೇ ಡಿಪೆಂಡ್ ಆನ್ ಅದರ್ ಫಾರ್ ದೇರ್ ಫುಡ್ ಆ್ಯಂಡ್ ಶೆಲ್ಟರ್. So bacterias there are 4 types of bacteria or categories of bacteria based on their shape. ಕಾಕಸ್ ಸ್ಪೆರಿಕಲ್ ಇರೋವಂಥದ್ದು ಇಲ್ಲಿ ನೋಡ್ಬೋದು ನೀವು, ಅದನ್ನು ಕಾಕಸ್ ಅಂತ ಹೇಳ್ತೀವಿ, ಅವ್ರ ಕಾಕೈ ಈಸ್ ಪ್ಲೂರಲ್, ಕಾಕಸ್ ಇಸ್ ಸಿಂಗ್ಯುಲರ್. ದೆನ್ ಬ್ಯಾಸಿಲಸ್, ರಾಡ್ ಶೇಪ್ ಇರುವಂಥ ಬ್ಯಾಕ್ಟೀರಿಯಾನ ಬ್ಯಾಸಿಲಸ್ ಅಂತ ಕರಿತೀವಿ, ಆ್ಯಂಡ್ ಬ್ಯಾಸಿಲೈ ಈಸ್ ಪ್ಲೂರಲ್. ಮತ್ತು ಕಾಮಾ ಶೇಪ್ ಇರುವಂಥ ಬ್ಯಾಕ್ಟೀರಿಯಾನ ವಿಬ್ರಿಯಮ್ ಅಂತ ಕರಿತೀವಿ, ಯುವರ್ ಪ್ಲೂರಲ್ ಇಸ್ ವಿಬ್ರಿಯೋ. ದೆನ್ ಸ್ಪೈರಲ್ ಇರೋವಂಥ ಒಂದು ಬ್ಯಾಕ್ಟೀರಿಯಾನ ನಾವು ಸ್ಪೈರಿಲಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಸ್ಪೈರಿಲಮ್ ಹಿಯರ್. ಇದರಲ್ಲಿ ಫ್ಲಾಜೆಲಾನು ಕೂಡ ನಿಮಗೆ ಇರುತ್ತೆ. ದೆನ್ ಸೊ ಕಿಂಗ್ಡಮ್ ಮೊನೇರಾ, ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ ಇಸ್ ವೆರಿ ಸಿಂಪಲ್. ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ ತುಂಬ ಸಿಂಪಲ್ ಆಗಿರುತ್ತೆ. ಹಿಯರ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ಬಟ್ ದೇ ಆರ್ ಕಾಂಪ್ಲೆಕ್ಸ್ ಇನ್ ಬಿಹೇವಿಯರ್ ಆ್ಯಂಡ್ ಶೋ ಮೆಟಬಾಲಿಕ್ ಡೈವರ್ಸಿಟಿ. ತುಂಬ ಕಾಂಪ್ಲೆಕ್ಸ್ ಬಿಹೇವಿಯರ್ ಇರುತ್ತೆ ಮತ್ತು ಮೆಟಬಾಲಿಕ್ ಡೈವರ್ಸಿಟಿನ ತೋರಿಸುತ್ತೆ. ಮೆಟಬಾಲಿಕ್ ಡೈವರ್ಸಿಟಿ ಅಂತ ಹೇಳಿದ್ರೆ ಅದ್ರ ಬಾಡಿ ಒಳಗಡೆ ಆಗುವಂಥ ಆ್ಯಕ್ಟಿವಿಟೀಸ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, ನ್ಯೂಟ್ರಿಷನ್, ರೀಪ್ರೊಡಕ್ಷನ್, ಇದೆಲ್ಲನೂ ಕೂಡ ತುಂಬ ಡೈವರ್ಸ್ ಆಗಿರುತ್ತೆ. ಆದರೆ ಅದರಲ್ಲಿ ತುಂಬ ವಿವಿಧತೆ ಇರುತ್ತೆ ಅಂತ. ಕೆಲವೊಂದು ಬ್ಯಾಕ್ಟೀರಿಯಾ ಆಟೋಟ್ರೋಪಿಕ್ ಆಗಿರುತ್ತೆ, ಕೆಲವೊಂದು ಹೆಟಿರೋಟ್ರೋಪಿಕ್ ಆಗಿರುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಹೆಟಿರೋಟ್ರೋಪಿಕ್. ಓಕೆ, ದೇ ಡು ನಾಟ್ ಸಿಂಥಸೈಸ್ ದೇರ್ ಫುಡ್ ಬಟ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಫಾರ್ ಫುಡ್, ಹೇಳಿದ್ದೀನಿ ನಾನು. ಓಕೆ, ಸೊ ದಿಸ್ ಈಸ್ ಅಬೌಟ್ ಕಿಂಗ್ಡಮ್ ಮೊನೇರಾ. ಇದನ್ನು ಕಂಟಿನ್ಯೂಷನ್ ಮಾಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ದೆನ್ ವಿಲ್ ಗೋ ವಿತ್ ಈಚ್ ಕಿಂಗ್ಡಮ್, ಓಕೆ, ಸಪ್ರೇಟ್ಲಿ. So let me tell you what we have studied in today's class. We have started with biological classification. First, Aristotle classification. Okay, so Aristotle, he is called as father of biology. So he, for the first time, he tried to differentiate or classify the organisms. Plants in trees ಮತ್ತು shrubs, herbs ಅಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಆ್ಯಂಡ್ ಆರ್ಗ್ಯಾನಿಸಮ್ಸ್, ಆ್ಯನಿಮಲ್ಸನ್ನ ರೆಡ್ ಬ್ಲಡ್ ಸೆಲ್ಸ್ ಇರೋವಂಥದ್ದು, ಇಲ್ಲದೇ ಇರೋವಂಥ ಅಂತ 2 ಥರ ವಿವಿಧತೆನ ಮಾಡ್ತಾರೆ. Then two kingdom classification, which was proposed by Linnaeus in the year 1758, and he said that all the organisms are classified into 2 kingdoms. One is Plantae and another one is Animalia. ಪ್ಲಾಂಟಲ್ಲಿ ಎಲ್ಲ ಇದು ಬರುತ್ತೆ, ಪ್ಲಾಂಟ್ಸ್ ಬರುತ್ತೆ, ಇದರಲ್ಲೆಲ್ಲ ಆ್ಯನಿಮೇಲಿಯಾ ಬರುತ್ತೆ. Then the drawback of this particular 2 kingdom classification. Okay, so ಇವರು ಪ್ರೊಕ್ಯಾರಿಯಾಟ್ಸ್ ಯುಕ್ಯಾರಿಯಾಟ್ಸನ್ನ 2 ಕೂಡ ಒಂದೇ ಕಿಂಗ್ಡಮಲ್ಲಿ ಸೇರಿಸಿದ್ದಾರೆ. ಓಕೆ, ಮತ್ತು ಇದಾದಮೇಲೆ ಯುನಿಸೆಲ್ಯುಲಾರ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ನೂ ಕೂಡ ಒಂದೇ ಗ್ರೂಪಲ್ಲಿ ಸೇರಿಸ್ತಾರೆ. ಅದು ಬೇರೆ ಆಗಿರುತ್ತೆ, 1 ಸೆಲ್ಲಿಂದ ಫಾರ್ಮ್ ಆಗಿರೋದು, 1ರಿಂದ ಜಾಸ್ತಿ ಸೆಲ್ಲಿಂದ ಫಾರ್ಮ್ ಆಗಿರೋವಂಥದ್ದು, ಅದು 2ಕ್ಕೂ ಕೂಡ ಸೇಮ್ ಇದರಲ್ಲಿ ಸೇರಿಸಿದ್ದಾರೆ. ಅದು ಕೂಡ ಒಂದು ಡ್ರಾಬ್ಯಾಕ್. ಇನ್ನೊಂದು ಆಟೋಟ್ರೋಪಿಕ್ ಮತ್ತು ಹೆಟಿರೋಟ್ರೋಪಿಕ್ ಫಂಗಸಲ್ಲಿ ಹೆಟಿರೋಟ್ರೋಪಿಸಮ್ ಇರುತ್ತೆ, ಗ್ರೀನ್ ಪ್ಲಾಂಟ್ಸಲ್ಲಿ ಆಟೋಟ್ರೋಪಿಸಮ್ ಇರುತ್ತೆ. ಎಲ್ಲನೂ ಕೂಡ ಒಂದೇ ಇದರಲ್ಲಿ ಸೇರಿಸಿದ್ದಾರೆ. ಮತ್ತು ಸೆಲ್ವಾಲ್ ಕೈಟಿನ್ವಿಂದ ಫಾರ್ಮ್ ಆಗಿರುತ್ತೆ ಫಂಗಸಲ್ಲಿ, ಪ್ಲಾಂಟ್ಸಲ್ಲಿ ಸೆಲ್ಯುಲೋಸಿಂದ ಫಾರ್ಮ್ ಆಗಿರುತ್ತೆ. ಆದರೂ ಕೂಡ 2 ಡಿಫ್ರೆಂಟಾಗಿ ಏನು ಇದು ಮಾಡಿಲ್ಲ, ಒಂದೇ ಗ್ರೂಪಲ್ಲಿ ಸೇರಿಸಿದ್ದಾರೆ. ಕಿಂಗ್ಡಮ್ ಪ್ಲಾಂಟೆಯಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಓಕೆ, ದಿಸ್ ಈಸ್ ದ ಡ್ರಾಬ್ಯಾಕ್. Next, 5 kingdom classification. This was proposed by R.H. Whittaker in the year 1969. He classified the organism into 5 kingdoms: Kingdom Monera, Protista, Fungi, Plantae and Animalia. Okay, these are the characteristics of the 5 kingdom. I have divided the characteristics and the organisms which are there. Okay, and we have started with the brief introduction of Kingdom Monera. We have dealt with the bacteria, types of bacteria based on the shape, that is spherical, coccus, rod-shaped bacillus, comma-shaped vibrium and spirillum. Okay, so with this I'll stop today's class. In the next class we'll see some more information about the Kingdom Monera, and then we'll slowly move to the different kingdoms. Okay, so with this I'll stop today's class. So thank you everyone.